ಸಮಸ್ಯೆಗಳಿಗೆ ಸರ್ಕಾರದ ಕಡೆಯಿಂದ ಯಾರಾದ್ರೂ ಸ್ಪಂದಿಸಿದ್ದಾರಾ? ಯಾರಾದ್ರೂ ಜನಪ್ರತಿನಿಧಿಗಳು ಬಂದಿದ್ದಾರಾ? ಏನ್ ಕತೆ? ಶ್ರೀಲಕ್ಷ್ಮಿ, ಮೊದಲನೇದಾಗಿ ಇಲ್ಲಿರುವಂತಹ ಚಿತ್ರಣವನ್ನ ಕ್ಯಾಮರಾ ಪರ್ಸನ್ ಲಕ್ಷ್ಮಿ ತೋರಿಸ್ತಾ ಇರುವಂತದ್ದು, ಲಕ್ಷ್ಮೀ ಪುತ್ರ ತೋರಿಸ್ತಿರುವಂತಹ ವಿಜುವಲ್ ನಲ್ಲಿ ಕ್ಲಿಯರ್ ಆಗಿ ನಮಗೆ ಕಾಣಿಸ್ತಾ ಇರುವಂತದ್ದು NH47 ಏನಿದೆ ಇದನ್ನ ಸದ್ಯದ ಮಟ್ಟಿಗೆ ಕಂಪ್ಲೀಟ್ ಬ್ಲಾಕ್ ಮಾಡಲಾಗಿರುವಂತದ್ದು. ಸುಮಾರು ಒಂದು ರಸ್ತೆಗೆ 4 ರಿಂದ 5 ಟೈರ್ ಗಳನ್ನ ಈಗಾಗಲೇ ಬೆಂಕಿ ಹಚ್ಚಲಾಗಿತ್ತು. ಇದನ್ನ ಪೊಲೀಸರು ನಂದಿಸುವಂತ ಪ್ರಕ್ರಿಯೆಯಲ್ಲಿ ತೊಡಗಿದ್ರೆ, ಮತ್ತೊಂದು ಭಾಗದಲ್ಲಿ ಅಂದ್ರೆ ತುಮಕೂರಿನಿಂದ ಎಂಟ್ರಿ ಹಾಗೂ ಎಕ್ಸಿಟ್, ಗುಬ್ಬಿಯಿಂದ ಎಂಟ್ರಿ ಹಾಗೂ ಎಕ್ಸಿಟ್, ನಿಟ್ಟೂರಿನಿಂದ ಎಂಟ್ರಿ ಹಾಗೂ ಎಕ್ಸಿಟ್ ಎಲ್ಲವನ್ನ ಕೂಡ ಈ ಸದ್ಯದ ಮಟ್ಟಿಗೆ ಬಂದ್ ಮಾಡಲಾಗಿರುವಂತದ್ದು. ಒಂದಿಷ್ಟು ವಾಹನಗಳು ಕೂಡ ಈಗ ರಸ್ತೆಗೆ ಪೈಲಪ್ ಆಗ್ತಿರುವಂತಹ ಚಿತ್ರಣವನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಾರ್ವಜನಿಕರು ಅಥವಾ ಬೇರೆಯ ಊರಿನ ಜನರು ಈ ಒಂದು ಗ್ರಾಮದ ಒಳಗಡೆ ಬರಬಾರದು, ನೀರಿನ ಸಮಸ್ಯೆ ಪ್ರತಿಯೊಬ್ಬನಿಗೂ ಕೂಡ ಅರಿವಾಗಬೇಕು ಅನ್ನೋ ಒಂದು ಕಾರಣದಿಂದಾಗಿ ಈ ಒಂದು ರಸ್ತೆಯನ್ನ ಮಣ್ಣಿನಿಂದ ಹಾಕಿ ಈ ಸದ್ಯದ ಮಟ್ಟಿಗೆ ಕ್ಲೋಸ್ ಮಾಡಲಾಗಿರುವಂತದ್ದು. ಮತ್ತೊಂದು ಕಡೆ ಹೂಳನ್ನ ತೆಗೆದು ಅದನ್ನು ಕೂಡ ಹಾಕಲಾಗಿದೆ. ಈಗ ಸದ್ಯದ ಮಟ್ಟಿಗೆ ಈ ಸ್ಥಳೀಯರು ಮಾತ್ರ ಟೂ ವೀಲರ್ ಗಳಲ್ಲಿ ಓಡಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಿರುವಂತದ್ದು ಮುಂದೆ ದೃಶ್ಯವಾಗುತ್ತೆ. ಒಂದಿಷ್ಟು ಕಾರ್ಗಳು ಈ ಲೋಕಲ್ ನವರು ಏನಿದ್ದಾರೆ ಅವರು ಒಂದಿಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಈ ಒಂದು ರಸ್ತೆಯನ್ನ ಸಾಗಬೇಕು ಅನ್ನೋ ಒಂದು ಕಾರಣದಿಂದಾಗಿ ದಾರಿಯನ್ನ ಮಾಡಿಕೊಂಡು ಬರ್ತಿದ್ದಾರೆ. ಕ್ಲಿಯರ್ ಆಗಿ ಕಾಣ್ತಿರುವಂತ ಮತ್ತೊಂದು ದೃಶ್ಯ ಏನಂದ್ರೆ ಈ ಇಡೀ ರಸ್ತೆಗೆ ಟೈರ್ಗಳ ಜೊತೆಗೆ ಒಂದಿಷ್ಟು ಆಯಿಲ್ ಅನ್ನ ಕೂಡ ಹಾಕಲಾಗಿರುವಂತದ್ದು. ಕಾರಣ ಏನಂತ ನೋಡಿದಾಗ ಬೆಂಕಿಯನ್ನ ಪೊಲೀಸರು ನಂದಿಸುವಂತ ಸಾಧ್ಯತೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ನಂದಿಸಬಾರದು ಅನ್ನೋದು ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಆಯಿಲ್ ಅನ್ನ ಚೆಲ್ಲಾಗಿರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೇವೆ. ಆ ಒಂದು ಬೆಂಕಿ ಹಚ್ಚಿದ ಟೈರ್ ಗಳನ್ನ ಪೊಲೀಸರು ಈಗ ನೀರನ್ನ ಹಾಕಿ ಮಣ್ಣನ್ನ ಹಾಕಿ ಮುಚ್ಚುವಂತ ಪ್ರಯತ್ನವನ್ನ ಮಾಡ್ತಿರುವಂತದ್ದು ಒಂದು ಭಾಗದ ದೃಶ್ಯವಾದ್ರೆ, ಮತ್ತೊಂದು ಭಾಗದ ದೃಶ್ಯವನ್ನ ಕ್ಯಾಮರಾ ಪರ್ಸನ್ ಲಕ್ಷ್ಮಿ ತೋರಿಸ್ತಾ ಇದ್ದಾರೆ. ಇಲ್ಲಿ ನಾವೇನು ಈ ಒಂದು ಭಾಗವನ್ನ ತೋರಿಸ್ತಾ ಇದ್ದೇವೆ, ಕೇವಲ 50 ಮೀಟರ್ ದೂರದಲ್ಲಿ ಇಲ್ಲಿರುವಂತಹ ಬಸ್ಗಳೇನಿದ್ದಾವೆ, ಸಾರ್ವಜನಿಕರನ್ನ ಒಂದು ಊರಿನಿಂದ ಮತ್ತೊಂದು ಊರಿಗೆ ಕರೆದುಕೊಂಡು ಹೋಗ್ತಿದ್ದಂತ ಬಸ್ಗಳನ್ನ ಈಗ ತಡೆ ಹಾಕಲಾಗಿದೆ. ಪೊಲೀಸರ ವಾಹನವನ್ನ ರಸ್ತೆಗೆ ಅಡ್ಡಲಾಗಿ ಹಾಕಲಾಗಿದೆ. ಇಡೀ ಪ್ರತಿಭಟನೆಯಲ್ಲಿ ತೊಡಗಿರುವಂತಹ ಅಷ್ಟು ರೈತರನ್ನ ವಶಕ್ಕೆ ಪಡೆಯಲಾಗಿದೆ. ನೀರಿಗಾಗಿ ನಡೆಸುತ್ತಿರುವಂತಹ ಹೋರಾಟವನ್ನ ಪೊಲೀಸರು ಹತ್ತಿಕ್ತಾ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ ಹಾಗೂ ಪೊಲೀಸರ ವಿರುದ್ಧ ಆಕ್ರೋಶವನ್ನ ಈಗ ವ್ಯಕ್ತವಾಗ್ತಿರುವಂತದ್ದು. ಅದರ ಜೊತೆಗೆ ಇಲ್ಲಿರುವಂತಹ ಪ್ರತಿಭಟನಾ ನಿರತರ ಒಂದು ಐಡಿಯಾ ಖಂಡಿತವಾಗಿಯೂ ಪೊಲೀಸರನ್ನ ತಲೆ ಕೆಳಗಾಗುವಂತೆ ಮಾಡಿತ್ತು. ಕಾರಣ ಏನು ಅಂತ ನಾವು ನೋಡಿದ್ರೆ, ಪೊಲೀಸರು ಯಾವೆಲ್ಲ ಸಾರ್ವಜನಿಕರನ್ನ ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದು ಬಸ್ಗಳಲ್ಲಿ ತುಂಬಿಸಿದ್ರು, ಬಸ್ಗಳಲ್ಲಿ ತುಂಬಿಸಿದ ಕೂಡಲೇ ಆ ಬಸ್ಗಳ ಟೈರ್ಗಳಲ್ಲಿದ್ದ ಗಾಳಿಯನ್ನ ಸ್ಥಳೀಯರೇ ತೆಗೆದು ಹಾಕಿದಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಬಸ್ ಅನ್ನ ಮೂವ್ ಮಾಡಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ಈಗ ಪೊಲೀಸರು ಮುಂದಕ್ಕೂ ಹೋಗದೆ ಹಿಂದಕ್ಕೂ ಹೋಗದೆ ಒದ್ದಾಡುವಂತ ಪರಿಸ್ಥಿತಿ ಪೊಲೀಸರಿಗಾಗಿರುವಂತದ್ದು. ಈ ಸಾರ್ವಜನಿಕರ ಬೇಡಿಕೆ ಏನಂದ್ರೆ ಕುಡಿಯೋ ನೀರು ನಮ್ಮ ನಗರಕ್ಕೆ ಸೇರಬೇಕಾಗಿರುವಂತದ್ದು. ಈ ಒಂದು ಹೋರಾಟ ಮಾಡೋದು ಕೂಡ ನಮ್ಮ ಹಕ್ಕಾಗಿದೆ. ನೀರಿಗಾಗಿ ಮಾಡುವಂತಹ ಹೋರಾಟವನ್ನ ಸರ್ಕಾರ ಹತ್ತಿಕ್ತಾ ಇದೆ, ಪೊಲೀಸರು ಹತ್ತಿಕ್ತಾ ಇದ್ದಾರೆ. ನಮ್ಮ ಬೇಡಿಕೆಯನ್ನ ಕೇಳೋದಕ್ಕೂ ಕೂಡ ಸ್ಥಳೀಯ ಶಾಸಕನಾಗ್ಲಿ ಇಲ್ಲಿನ ಉಸ್ತುವಾರಿ ಸಚಿವನಾಗ್ಲಿ ಸರ್ಕಾರದ ಒಬ್ಬ ಪ್ರತಿನಿಧಿಯೂ ಕೂಡ ಇಲ್ಲ ಅನ್ನೋದು ಇಲ್ಲಿರುವಂತಹ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಆದ್ರೆ ಖಂಡಿತವಾಗಿ ಲಕ್ಷ್ಮಿ ಮುಂದೆ ಬರಬೇಕು. ಇಲ್ಲಿರುವಂತಹ ಸಾರ್ವಜನಿಕರ ಬೇಡಿಕೆ ಒಂದೇ ಇರುವಂತದ್ದು, ನಮ್ಮ ನೀರು ನಮ್ಮ ಹಕ್ಕು, ನಾವು ಬದುಕಬೇಕು. ನಾವು ಬದುಕೋದ್ರ ಜೊತೆಗೆ ಇನ್ನೊಂದಿಷ್ಟು ಜನ ಬದುಕಿದ್ರು ಕೂಡ ಸಮಸ್ಯೆ ಇಲ್ಲ. ಆದ್ರೆ ಕೆನಲ್ನ ಮಾರ್ಗವಾಗಿ ನೀರನ್ನ ರಾಮನಗರಕ್ಕೆ ತೆಗೆದುಕೊಂಡು ಹೋದಲ್ಲಿ ಈ ಒಂದು ಚಾನೆಲ್ನ ಸುತ್ತಮುತ್ತ ಬದುಕಬೇಕಾದ ಜನಗಳ ಪರಿಸ್ಥಿತಿ ಏನು? ಖಂಡಿತವಾಗಿಯೂ ಸರ್ಕಾರ ಇದಕ್ಕೆ ಕಿವಿಗೊಡಲೇಬೇಕಾಗುತ್ತೆ. ನೀರನ್ನ ಹಂಚ್ಕೊಳ್ಳೋದ್ರಲ್ಲಿ ಇಲ್ಲಿರೋರಿಗೆ ಸಮಸ್ಯೆ ಇಲ್ಲ, ಆದ್ರೆ ಕೆನಲ್ನ ಮುಖಾಂತರ ನೀರನ್ನ ಹಂಚೋದು ಬೇಡ ಅನ್ನೋದು ಇಲ್ಲಿನ ಜನರ ಅಭಿಪ್ರಾಯ ಆಗಿರುವಂತದ್ದು. ಚಾನೆಲ್ನ ಮುಖಾಂತರ ಹರಿಸೋದು ಸೂಕ್ತ, ಯಾಕಂದ್ರೆ ಚಾನೆಲ್ ಹರಿಯುವಂತ ಅಷ್ಟು ದುರ್ಗಮ ಹಾದಿ ಇರ್ಬೋದು ಅಥವಾ ಯಾವುದೇ ಹಾದಿ ಇದ್ರೂ ಕೂಡ ಅಲ್ಲಿರುವಂತ ಅಷ್ಟು ಜನರಿಗೆ ಊಟ ತಿಂಡಿ ವಸತಿಗೆ ಬೇಕಾದಷ್ಟು ನೀರು ಚಾನೆಲ್ ನಲ್ಲಿ ಹರಿದ್ರೆ ಸಿಗುತ್ತೆ. ಆದ್ರೆ ಭೂಗತವಾದಂತ ಕೆನಲ್ ನಲ್ಲಿ ಹರಿಸಿದ್ರೆ ಇದು ಕೇವಲ ದುರುದ್ದೇಶದಿಂದ ಒಂದು ಜಿಲ್ಲೆಯನ್ನ ನಾಶಪಡಿಸಿ ಒಂದು ಭಾಗದ ಜನರನ್ನ ಸಾಯಿಸಿ ಇವರ ರಕ್ತದಿಂದ ಮತ್ತೊಂದು ಜಿಲ್ಲೆಯ ಜನರಿಗೆ ನೀರು ಕೊಡುವಂತ ಪ್ರಯತ್ನ ಅಂತ ಸಾರ್ವಜನಿಕರ ಅಭಿಪ್ರಾಯ ಆಗಿರುವಂತದ್ದು. ಈಗ ಸದ್ಯ ನಾವು ನಡೆದುಕೊಂಡು ಹೋಗ್ತಿರುವಂತಹ ಸ್ಥಳ ಯಾವ್ದಂದ್ರೆ NH47 ನಲ್ಲಿ ಎಲ್ಲಿ ಬಿಜೆಪಿಯ ಒಂದಿಷ್ಟು ಮುಖಂಡರಿರ್ಬೋದು, ಈ ಒಂದು ಸಮಿತಿಯಲ್ಲಿ ಹೋರಾಟದ ಸಮಿತಿಯಲ್ಲಿ ಯಾವೆಲ್ಲ ನಾಯಕರಿದ್ದಾರೆ ಅವರು ಬಂದು ಕುಳಿತುಕೊಂಡಂತ ಸ್ಥಳದಲ್ಲೇ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಅಲ್ಲೇ ಸೇರಿರುವಂತ ಜೆಡಿಎಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಸ್ಥಳೀಯ ಮುಖಂಡರಿರ್ಬೋದು, ಪಂಚಾಯಿತಿಯ ಮುಖಂಡರಿರ್ಬೋದು, ಸ್ಥಳೀಯ ಕೃಷಿಕರಿರ್ಬೋದು, ಎಲ್ಲರನ್ನ ವಶಕ್ಕೆ ಪಡೆದ ಪೊಲೀಸರ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕೋದಕ್ಕೆ ಸ್ಥಳೀಯರು ಈ ಸದ್ಯದ ಮಟ್ಟಿಗೆ ಈ ಒಂದು ರಸ್ತೆಯನ್ನ ಬ್ಲಾಕ್ ಮಾಡಿದ್ದಾರೆ, ಹೆದ್ದಾರಿಯನ್ನ ಬ್ಲಾಕ್ ಮಾಡಿದ್ದಾರೆ. ನೀರಿನ ವಿಚಾರದಲ್ಲಿ ನಾವು ಅನುಭವಿಸುತ್ತಿರುವ ಸಮಸ್ಯೆ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ಮುಂದೆ ತಗೊಂಡಿರುವಂತದ್ದು. ಒಂದು ವೇಳೆ ಸರ್ಕಾರದ ಒಬ್ಬ ಪ್ರತಿನಿಧಿ ಬಂದು ನಮ್ಮ ಅಹವಾಲನ್ನ ಕೇಳಿದ್ರೆ ಈ ಒಂದು ಹೋರಾಟ ನಡೀತಾ ಇರಲಿಲ್ಲ ಅನ್ನೋದು ಇಲ್ಲಿರುವಂತಹ ಸ್ಥಳೀಯರ ಅಭಿಪ್ರಾಯವಾಗಿದ್ದು. ಹೌದು,
ಖಂಡಿತವಾಗಿಯೂ ಈ ಸದ್ಯದ ಮಟ್ಟಿಗೆ ಈ ಒಂದು ಪರಿಸ್ಥಿತಿಗೆ, ಈ ಒಂದು ಹೆದ್ದಾರಿ ತಡೆಗೆ ಪೊಲೀಸರು ಹಾಗೂ ಸರ್ಕಾರವೇ ಪರೋಕ್ಷವಾದ ಕಾರಣ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾವು ದೃಶ್ಯದಲ್ಲಿ ಯಾವ ಭಾಗವನ್ನ ತೋರಿಸ್ತಾ ಇದ್ದೀವಿ, ಆ ಒಂದು ಭಾಗದಲ್ಲಿ ಇರುವಂತ ಬಸ್ಗಳಲ್ಲೇ ಪ್ರತಿಭಟನಾ ನಿರತರನ್ನ ತುಂಬಿಸುವ ವಿಫಲ ಯತ್ನವನ್ನ ಪೊಲೀಸರು ಮಾಡಿದ್ರು. ಒಂದಿಷ್ಟು ಖಾವಿದಾರಿಗಳು ಅನ್ನೋದಕ್ಕಿಂತ ಮಠಮಾನ್ಯದ ಮುಖಂಡರು ಕೂಡ ಬಂದಿರುವಂತದ್ದು, ಅವರು ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇರುವಂತದ್ದು. ಸೊ ಇದು ಕೇವಲ ರಾಜಕೀಯದ ಹೋರಾಟವಲ್ಲ, ಬದಲಾಗಿ ಜೀವಜಲದ ಹೋರಾಟ ಅಂತ ನೇರವಾಗಿ ಇಲ್ಲಿರುವ ಜನರನ್ನ ನಾವು ನೋಡಿದಾಗ ಅರ್ಥ ಆಗ್ತಾ ಇರುವಂತದ್ದು. ಲಕ್ಷ್ಮೀಪುತ್ರ ರಸ್ತೆಯ ಮತ್ತೊಂದು ಭಾಗಕ್ಕೆ ನಡೆದುಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿರುವಂತಹ ಚಿತ್ರಣ ಮತ್ತೊಂದು ರೀತಿ ವಿಭಿನ್ನವಾಗಿದೆ. ಕ್ಯಾಮೆರಾ ಕಣ್ಣು ಎಲ್ಲಿವರೆಗೂ ಸಾಗುತ್ತೋ ಅಲ್ಲಿಯವರೆಗೂ ಟ್ರಾಫಿಕ್ ಜಾಮ್ ಆಗಿದೆ, ಜನರು ಸೇರ್ಕೊಂಡಿದ್ದಾರೆ. ಈಗಲೂ ಕೂಡ ಜನ ತುಂಬುತ್ತಾನೆ ಹೋಗ್ತಿದ್ದಾರೆ. ಇಡೀ ರಸ್ತೆ, ಇಡೀ ತಾಲೂಕು, ಇಡೀ ನಿಟ್ಟೂರು ಈ ಸದ್ಯದ ಮಟ್ಟಿಗೆ ವಾತಾವರಣ ಕೈ ಮೀರಿದೆ, ಪರಿಸ್ಥಿತಿ ಕೈ ಮೀರಿದೆ. ಇಡೀ ಗ್ರಾಮದಲ್ಲಿ, ಇಡೀ ಜಾಗದಲ್ಲಿ ಎಲ್ಲಿ ನೋಡಿದ್ರು ಪೊಲೀಸರು, ಮಫ್ತಿಯಲ್ಲಿ ಸಾವಿರಾರು ಜನ, ಲಾ ಅಂಡ್ ಆರ್ಡರ್ ಪೊಲೀಸರು 1000 ಜನ. ಇಲ್ಲಿಯವರೆಗೂ ಎಂದಿಗೂ ಕೂಡ ಇಷ್ಟು ಮಟ್ಟದ ಪೊಲೀಸರನ್ನ ನಾವು ನೋಡಿಲ್ಲ. ಇಷ್ಟು ಮಟ್ಟದ ಪೊಲೀಸರನ್ನ ನಿಯೋಜನೆ ಮಾಡುವಂತ ಅವಶ್ಯಕತೆ ಏನಿತ್ತು ಅನ್ನೋ ಒಂದು ಪ್ರಶ್ನೆಗೆ ಖಂಡಿತವಾಗಿಯೂ ಪೊಲೀಸರು ಉತ್ತರ ನೀಡಬೇಕಾಗಿದೆ. ಸೆಕ್ಷನ್ 144 ಅನ್ನ ಜಾರಿ ಮಾಡಿರುವಂತ ಪೊಲೀಸರು ಅದನ್ನ ಚಾಲ್ತಿಗೆ ತರುವಲ್ಲಿ ಈ ಸದ್ಯದ ಮಟ್ಟಿಗೆ ವಿಫಲವಾಗಿದ್ದಾರೆ ಅಂತ ಹೇಳ್ಬೋದಾಗಿದೆ ಇಲ್ಲಿರುವಂತ ಚಿತ್ರಣವನ್ನ ನೋಡಿದ್ರೆ. ಸೊ ಇದೇ ಪ್ರದೇಶದಲ್ಲೇ ಒಂದಿಷ್ಟು ಅನೌನ್ಸ್ಮೆಂಟ್ ಮಾಡೋದಕ್ಕೆ ವಾಹನಗಳಿತ್ತು. ಯಾರು ಕೂಡ ಎದೆಗುಂದಬಾರದು, ಬದಲಾಗಿ ಈ ಹೋರಾಟವನ್ನ ಪೊಲೀಸರು, ಸರ್ಕಾರ ಎಷ್ಟೇ ಹತ್ತಿಕ್ಕುವಂತ ಪ್ರಯತ್ನ ಮಾಡಿದ್ರು ನಮ್ಮ ಹೋರಾಟವನ್ನ ಮುಂದುವರಿಸಬೇಕು ಅಂತ ಏನು ಮಾತುಗಳನ್ನಾಡಿ ಈ ಸದ್ಯದ ಮಟ್ಟಿಗೆ ಈ ಪ್ರದೇಶದಲ್ಲಿ ನಡೀತಾ ಇದ್ದ ಪ್ರತಿಭಟನೆಯನ್ನ ಕೆನಲ್ ಕೆಲಸ ಎಲ್ಲಿ ನಡೀತಾ ಇದೆ ಅಲ್ಲಿಗೆ ತೆಗೆದುಕೊಂಡು ಹೋಗ್ತಿರುವಂತಹ ಕೆಲಸವನ್ನ ಇಲ್ಲಿರುವಂತಹ ಸ್ಥಳೀಯರು, ಕೃಷಿಕರು ಮಾಡ್ತಿರುವಂತದ್ದು. ಶ್ರೀಲಕ್ಷ್ಮಿ, ಅಭಿಷೇಕ್, ಅಲ್ಲಿ ಜನರನ್ನ ಮಾತಾಡಿಸಿ, ರೈತರನ್ನ ಮಾತಾಡಿಸಿ, ಅವರ ಆಕ್ರೋಶ ಏನು ಅನ್ನೋದನ್ನ ಕೇಳಿಸ್ಕೊಳ್ಳೋಣ. ರೈತರನ್ನ ಮಾತಾಡಿಸಿ, ಜನರನ್ನ ಮಾತಾಡಿಸಿ, ಸ್ಥಳೀಯರನ್ನ ಮಾತಾಡಿಸಿ. ಖಂಡಿತವಾಗಿಯೂ ಇಲ್ಲಿರುವಂತ ಸಾರ್ವಜನಿಕರನ್ನೇ ಮಾತಾಡಿಸೋಣ. ಯಾವ ಕಾರಣಕ್ಕೆ ಏನ್ ಮಾಡ್ತಿದಾರೆ ಅಂತ ಈಗಾಗಲೇ ನಾನು ಹೇಳ್ದಂತೆ ಶ್ರೀಲಕ್ಷ್ಮಿ, ಬಸ್ಸನ್ನ ಗಾಳಿ ತೆಗೆದಿದ್ದಾರೆ ಅಂದ್ರೆ ಇಲ್ಲಿರುವ ಸ್ಥಳೀಯ ಜನರೇ ಅದನ್ನ ತೋರಿಸುವಂತೆ ಕೋರಿಕೆಯನ್ನು ಕೂಡ ಇಟ್ಟಿರುವಂತದ್ದು. ಸ್ಥಳೀಯರನ್ನ ಮಾತಾಡಿಸೋಣ. ಸ್ಥಳೀಯರು ನಮ್ಮೊಟ್ಟಿಗಿದ್ದಾರೆ. ಇವತ್ತಿನ ಹೋರಾಟ ಪೊಲೀಸರು, ಸರ್ಕಾರ ಹತ್ತಿಕ್ತಿದೆ ಅಂತ ನಿಮಗೂ ಕೂಡ ಅನ್ಸಿದೆ. ಹೋರಾಟ ಮುಂದಿನ ಸ್ವರೂಪ ಯಾವ ರೀತಿ ಇರುತ್ತೆ? ಈ ಹೋರಾಟ ಯಾತಕ್ಕೆ? ನಮ್ಗೇನಾದ್ರೂ ನೀರಿನ ಅನ್ಯಾಯನ DKC ಅವರು ಈಗ ಇದೇ ರೀತಿ ನಡೆಸಿದ್ರೆ ನಾವು ಉಗ್ರವಾದಂತ ಹೋರಾಟ ಮಾಡ್ತೀವಿ. ಹೆಣ ಬಿದ್ರೂ ಪರವಾಗಿಲ್ಲ, ನಾವು ನೀರು ಕೊಡೋದಕ್ಕೆ ತಯಾರಿ ಇಲ್ಲ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತಾ ಇದೀವಿ. DKC ಅನ್ಯಾಯ ಮಾಡ್ತಾ ಇದ್ದಾರೆ ತುಮಕೂರು ಜಿಲ್ಲೆಗೆ. ಇಲ್ಲಿ ಈ ಕೆನಲ್ನಿಂದ ಅವ್ರಿಗೆ ನೀರನ್ನು ತಗೊಂಡೋಗುವಂತ ಅವಶ್ಯಕತೆನೇ ಇರಲಿಲ್ಲ. ಅಂತದ್ರಲ್ಲೂ ಕೂಡ ತಗೊಂಡೋಗ್ಬೇಕು ಅಂತ ಹೇಳಿ ಅವ್ರಿಗೆ ಅಧಿಕಾರ ಐತೆ ಅಂತ ಹೇಳಿ ಅವ್ರ ಅಧಿಕಾರದ ದರ್ಪದ ಮೇಲೆ ಇವತ್ತು ನೀರು ತಗೊಂಡೋಗ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಜನ ವಿರೋಧದಿಂದ ಹೋರಾಟಕ್ಕೆ ನಿಂತಿದೀವಿ. ಅವ್ರಿಗೆ ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ಕೊಟ್ಟು ಪರವಾಗಿಲ್ಲ, ನೀರು ಬಿಡೋದಕ್ಕೆ ನಾವು ಇಷ್ಟಪಡಲ್ಲ ಅಂತ ಹೇಳ್ತಾ ಇದೀವಿ. DK ಶಿವಕುಮಾರ್, ಸನ್ಮಾನ್ಯ ಶಿವಕುಮಾರ್ ಅವರು ಗುಬ್ಬಿ ತಾಲೂಕಿಗೆ ದೌರ್ಜನ್ಯದ ಮೇಲೆ ನೀರು ತಗೊಂಡೋಗ್ತಾ ಇದ್ದಾರೆ. ನಮಗೆ ರೈತರ ಮೇಲೆ ರೈತರು ತುಳು ತಗೊಂಡೋಗ್ತಾ ಇದ್ದಾರೆ. ಈಗ ಎಷ್ಟು ವರ್ಷದಿಂದ ಈ ನೀರು, ಎಷ್ಟು ನೀರು ಲಾಸ್ ಆಗುತ್ತೆ ಅಲ್ಲಿಗೆ ಹೋದ್ರೆ? ಈಗ ನಮ್ಗೆ ಹೆಚ್ಚು ಕಮ್ಮಿ ನಮ್ಗೆ ನೀರು ಈ ಹೇಮಾವತಿ ನೀರಿನಿಂದಲೇ ನಮ್ ಜೀವ ಉಳ್ಕೊಂಡಿರ್ತಕ್ಕಂಥದ್ದು. ಯಾವುದೇ ರೀತಿ ನಾವು ಇಂದಾಗಲೇ ಸಾಕಷ್ಟು ಬೋರ್ಗಳನ್ನ ಕೊರೆಸಿ ನಮಗೆ ನೀರಿನ ಅನಾನುಕೂಲ ಆಗಿ ಅಭಿಷೇಕ್, ಸಾಕಷ್ಟು